ವ್ಯವಸ್ಥೆ ಏನಿದೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಎಲ್ಲೋ ಒಂದು ಕಡೆ ಈ ತಿಂಗಳು 22ನೇ ತಾರೀಕು ಬಸವನಗುಡಿಯ ನ್ಯಾಷನಲ್ ಕಾಲೇಜಿನ ಆವರಣದಲ್ಲಿ ಏನು ತಮಿಳುನಾಡಿನಿಂದ ಬಂದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಬಾವುಟವನ್ನು ಆರಿಸ್ಬೇಕು ಅಂತೇಳಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ 22ನೇ ತಾರೀಕು ಫೆಬ್ರವರಿ 22. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಒಂದು ಚಳುವಳಿಗಳು ಮತ್ತು ಸಂಘಟನೆಗಳು ಮತ್ತು ಇಡೀ ಒಂದು ರಾಜ್ಯದ ಒಂದು ಸಂಘಟನೆಗಳು ಎಲ್ಲ ಕನ್ನಡ ಪರ ಹೋರಾಟಗಾರರು ಆ ದಿನ ಮಾಡಬಾರ್ದು, ಎಲ್ಲೋ ಒಂದು ಕಡೆ ಈ ಒಂದು ದಕ್ಷಿಣ ಭಾರತದ ಒಂದು ಬಾವುಟವನ್ನು ಆರಿಸ್ಬಾರ್ದು ಅಂತ ಎಲ್ಲೋ ಒಂದು ಕಡೆ ಅವತ್ತು ಎಲ್ಲ ಒಂದು ಒಕ್ಕಲಿನಿಂದ ಸಂಘಟನೆ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ನಾನು ಕೇಳ್ಕೊತೀನಿ, ನಮ್ಮ ಈ ಒಂದು ಸಂಘಟನೆಗಳನ್ನ ಕೇಳ್ಕೊತೀನಿ, ಇವತ್ತು ರಾಜ್ಯದಲ್ಲಿರುವಂಥ ಒಂದು ಕಾಂಗ್ರೆಸ್ ಆಗಲಿ ಒಂದು BJP ಆಗಲಿ ಯಾರ್ದು ಪಕ್ಷ ಸಾಹೇಬ್ರೆ, ಯಾರ್ದು ಅದು ಇಡೀ ಹೊರ ರಾಜ್ಯದ ಹೈಕಮಾಂಡ್ ಗುಲಾಮಗಿರಿಗೋಸ್ಕರ ನಾವು ಬರ್ತಾ ಇದೀವಿ. ಒಂದು ಕೆಲಸ ಆಗಬೇಕು ಅಂದರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಮತಗಳನ್ನ ಹಾಕದಂಥ ರಾಜ್ಯದಲ್ಲಿ ಇವತ್ತು ಮತಗಳು ಹಾಕಿ ಇವತ್ತು ಇಲ್ಲಿ ಮತದಾನ ಹಾಕೋಂಥ ಸಂದರ್ಭದಲ್ಲಿ ಹೈಕಮಾಂಡ್ನ ಗುಲಾಮಗಿರಿಗೆ ಹೋಗಬೇಕು. ಅದೇ ಒಂದು ಪ್ರಜಾಪ್ರಭುತ್ವದ ಸಂವಿಧಾನದಲ್ಲಿರುವಂಥ ಒಂದು ವ್ಯವಸ್ಥೆ ಪಕ್ಷ ಬಾವುಟ ಆರಿಸ್ತೀವಿ ಅಂದರೆ ದಕ್ಷಿಣ ಭಾರತದ ಒಂದು ಬಾವುಟ ಆರ್ತದೆ ಅಂದರೆ ನಮ್ಮ ಸುತ್ತಮುತ್ತಲಿರುವಂಥದ್ದು ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಅಸ್ಸಾಮು, ಈ ಒಂದು 5 ರಾಜ್ಯಗಳು ಇವತ್ತು ನಮ್ಮ ಸುತ್ತಮುತ್ತಲಿದೆ. ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಎಲ್ಲೋ ಒಂದು ಕಡೆ ನೀವು ವಿರೋಧ ಮಾಡುವಂಥದ್ದಾದರೆ ಈ ಕನ್ನಡ ಪರ ವೇದಿಕೆಗಳು ವಿರೋಧ ಮಾಡುವಂಥದ್ದಾದರೆ ನಮ್ಮ ಹೈಕಮಾಂಡ್ನ ಪಕ್ಷಗಳನ್ನ ವಿರೋಧ ಮಾಡಿ. ಉತ್ತರ ಭಾರತದಿಂದ ಬಂದಂಥ ಈ ಒಂದು ರಾಷ್ಟ್ರೀಯ ಪಕ್ಷಗಳು ಇವತ್ತು ರಾಜ್ಯದಲ್ಲಿ ತಲೆ ನಿಂತ್ಕೊಂಡು ಎಷ್ಟೆಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಿದೆ. ಇವತ್ತು ನಾವು ಬೇಡುವಂಥ ಪರಿಸ್ಥಿತಿ ಆಗಿದೆ. ಒಂದು ನದಿಗೋಸ್ಕರ, ಒಂದು ಕುಡಿ ನೀರಿಗೋಸ್ಕರ, ಒಂದು ನಮ್ಮ ನಾಡು ನುಡಿ ಸಂಸ್ಕೃತಿಗೋಸ್ಕರ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ, ನಮ್ಮ ಭಾಷೆಗೆ ಅನ್ಯಾಯ, ಎಷ್ಟೆಷ್ಟು ಸಮಸ್ಯೆಗಳು ಇವತ್ತು ಮಹದಾಯಿ, ಮೇಕೆದಾಟು ಮತ್ತು ಕೃಷ್ಣ ಮತ್ತು ಕಾವೇರಿ ಎಷ್ಟೆಷ್ಟು ಸಮಸ್ಯೆಗಳಿದೆ. ಉತ್ತರ ಕನ್ನಡದ ಭಾಗದ ಸಮಸ್ಯೆಗಳು ಎಷ್ಟು ಇದೆ. ಇವತ್ತು ಉತ್ತರ ಭಾರತದವರು ಬಂದು ಇವತ್ತು ನಮ್ಮ ರಾಜ್ಯವನ್ನು ಆಳ್ವಿಕೆ ಮಾಡ್ತಿರುವಂಥದ್ದು ನಮ್ಮ ಕನ್ನಡಿಗರೇ. ಆದರೆ ಗುಲಾಮಗಿರಿ ಇರೋದು ಹೈಕಮಾಂಡ್ ಡೆಲ್ಲಿಲಿ. ಯಾಕೆ ಬೇಕಪ್ಪ ಸ್ವಾಮಿ ಇದು? ಎಲ್ಲೋ ಒಂದು ಕಡೆ ಇಂಥ ವ್ಯವಸ್ಥೆ ಇರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ದಕ್ಷಿಣ ಭಾರತದ ಒಂದು ಪಕ್ಷ ಇವತ್ತು ಬಾವುಟ ಆರಿಸಿದ್ರೆ ವಿರೋಧ ಮಾಡುವಂಥದ್ದು ಯಾವುದು? ನೀವು ಸಂಘಟನೆ ಮಾಡಬೇಕು, ನೀವು ಹೋರಾಟ ಮಾಡಬೇಕು, ನೀವೆಲ್ಲ ಒಗ್ಗೂಡಬೇಕು ಅಂತ ಹೇಳಿದ್ರೆ ನೀವು ಮಾಡಿ. ಎಲ್ಲಿ ಮಾಡಬೇಕು? ಈ ಉತ್ತರ ಭಾರತದಿಂದ ಬಂದಂಥ ಪಕ್ಷಗಳನ್ನ ಒದ್ದು ಓಡಿಸಿ ಇಲ್ಲೇ ಒಂದು ರಾಷ್ಟ್ರೀಯ ಪಕ್ಷಗಳನ್ನ ಬಿಟ್ಟು ರಾಜ್ಯ ಪಕ್ಷಗಳನ್ನ ಕಟ್ಟಿ ಇಲ್ಲೇ ಒಂದು ಸ್ವಂತಿಕೆಯಿಂದ ಪಕ್ಷಗಳನ್ನ ಕಟ್ಟು ಇಲ್ಲಿ ಬೆಳೆಸಿ, ಅದು ಬಿಟ್ಟು ಇವತ್ತು ಹೈಕಮಾಂಡ್ ಗುಲಾಮಗಿರಿಯಿಂದ ಬದುಕಿರುವಂಥ ಇಂಥ ಒಂದು ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನವರ ಪಕ್ಷ ಕಟ್ಟಿದ್ದಾರಾ? DK ಸಾಹೇಬ್ರು ಏನಾದರೂ ಪಕ್ಷ ಕಟ್ಟಿದ್ದಾರಾ? ಇಲ್ಲ ಯಡಿಯೂರಪ್ಪನವರು BJP ಕಟ್ಟಿದ್ದಾರಾ? ಯಾರೂ ಇಲ್ಲ. ಇನ್ನೊಬ್ಬರು ಆಗಲಿ, ಇಲ್ಲಿ KJP ಆಗಲಿ, ಇನ್ನೊಂದು ಪ್ರಜಾಕೀಯ ಆಗಲಿ, ಇನ್ನೊಂದು ಪಾರ್ಟಿಗಳು ಅವರವರ ಒಂದು ಸಮಾಜವಾದಿ ಪಾರ್ಟಿ ಆಗಲಿ, ಆಮ್ ಆದ್ಮಿ ಪಾರ್ಟಿ ಆಗಲಿ, ಮತ್ತು ಸೈಕಲ್ ಇದಾಗಲಿ, ಆನೆದಾಗಲಿ ಯಾವುದೇ ಒಂದು ಪಾರ್ಟಿ ಕಟ್ಟಿದರೂ ಸಹ ಇವತ್ತು ವ್ಯವಸ್ಥೆಯಲ್ಲಿ ಏನಾಗಿದೆ ಎಲ್ಲವೂ ರಾಜ್ಯದ ಜನತೆ ಅರ್ಥೈಸ್ಕೋಬೇಕು. ಎಲ್ಲಿ ಸಮಸ್ಯೆಗಳಿದೆ, ಎಲ್ಲೆಲ್ಲಿ ಏನೇನಿದೆ, ಇವತ್ತು ಏನಾಗ್ತಿದೆ. ಇವತ್ತು ಉತ್ತರ ಭಾರತದವರು ಬಂದಂಥ ಪಕ್ಷಗಳನ್ನ ನಾವು ಎಲ್ಲೋ ಒಂದು ಕಡೆ ಈ ಒಂದು ಮತದಾನ ಆಗ್ತಿರುವಂಥ ನಾವುಗಳು ಎಲ್ಲೋ ಒಂದು ಕಡೆ ಎಲ್ಲಿ ದಾರಿ ತಪ್ಪಿದ್ದೀವಿ ಅದನ್ನು ಮೊದಲು ತಿದ್ಕೋಬೇಕು. ಈ ಕನ್ನಡಿಗರು ಮೊದಲು ಅದು ತಿದ್ಕೋಬೇಕು. ಹೊರ ರಾಜ್ಯದಿಂದ ಬಂದವ್ರಿಗೆ ಇವತ್ತು ನಾವು ಅವ್ರಿಗೆ ಆಧಾರ್ ಕಾರ್ಡು, ಮನೆಗಳು ಮತ್ತು ಸೈಟ್ಗಳು, ವ್ಯಾಪಾರಗಳು ಮತ್ತು ನಮ್ಮ ಕೆಲಸಗಳು ಎಲ್ಲವನ್ನೂ ಕಿತ್ಕೊತಿದ್ದಾರೆ. ಹೊರ ರಾಜ್ಯದಿಂದ ಬಂದಂಥವ್ರು ಇವತ್ತು 30 ರಾಜ್ಯಗಳಿಂದ ಬಂದಂಥವ್ರು ವಾಸ ಮಾಡೋಕ್ಕೆ ನಾವು ಇಲ್ಲಿ ನೆಲೆ ಕೊಟ್ಟಿದ್ದೀವಿ. ಆದರೆ ಈ ಒಂದು ಬಾವುಟವನ್ನು ಆರಿಸೋಕ್ಕೆ ಆಗ್ತಾಯಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಏನಾಗಬೇಕು? ಒಂದು ಬಾವುಟದಿಂದ ಏನಾಗುತ್ತೆ ಮಾಡಿ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಸಮಾಜದಲ್ಲಿ ಎಷ್ಟೆಷ್ಟು ಸಮಸ್ಯೆಗಳಿದೆ. ನಮ್ಮ ನದಿಗಳಿಗೆ ಆಗ್ತಿರುವಂಥ ಅನ್ಯಾಯಗಳನ್ನ ಇವತ್ತು ಪ್ರಶ್ನೆ ಮಾಡಿ ನಮ್ಮ ರಾಜ್ಯಕ್ಕೆ ಓಡಾಡ್ತಿರುವಂಥ ಬರೀ ಹೋರಾಟ ಇಡೀ ಹೈಕಮಾಂಡ್ ಗುಲಾಮಗಿರಿ ನೆಕ್ಕುತ್ತಾ ಉತ್ತರ ಭಾರತದವರ ಗುಲಾಮಗಿರಿ ನಾಯಕರನ್ನ ಕಾಲ್ಗಳ ಬುಟ್ ನೆಕ್ತಾ ಇವತ್ತು ಹೈಕಮಾಂಡ್ನ ಗುಲಾಮಗಿರಿ ನಾವೆಲ್ಲ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬರ್ತಿದ್ದೀವಿ. ಒಂದು ಬಾವುಟ ಆರಿಸೋಕ್ಕೆ ಆಗ್ತಿಲ್ಲ ಅಂದರೆ ಏನು ಅರ್ಥ? ಎಲ್ಲೋ ಒಂದು ಕಡೆ ನಾವೆಲ್ಲ ಅಣ್ಣ ತಮ್ಮದಿರು, ನಾವೆಲ್ಲ ಸೌಹಾರ್ದತೆಯಿಂದ ಇರಬೇಕು. ಕನ್ನಡಿಗರು ಒಂದು ಸ್ವಾಭಿಮಾನಿಗಳು ಮತ್ತು ಅದು ಛಲವಂತರಾದರೂ ಸಹ ಇವತ್ತು ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ. ಎಲ್ಲಿ ಅನ್ಯಾಯ ಆಗ್ತಿದೆ ಆ ಸಮಸ್ಯೆಗಳನ್ನ ನೀವು ರಾಜ್ಯದ ಜನತೆಗೆ ಅರ್ಥೈಸಬೇಕು. ಕನ್ನಡ ಹೋರಾಟಗಾರರು ಮತ್ತು ಕನ್ನಡ ಪರ ರಕ್ಷಣಾ ವೇದಿಕೆಗಳು ಎಲ್ಲೋ ಒಂದು ಕಡೆ ಈ ಥರ ಒಂದು ಬಾವುಟಗೋಸ್ಕರ ಇಷ್ಟು ಇದು ಮಾಡೋದು, ಪ್ರಚಾರಕ್ಕೆ ಇಟ್ಸ್ಕೊಳ್ಳೋದು ಮತ್ತು ಇದನ್ನ ನಾವು
ಬಿಡಲ್ಲ ಅಂತ ಹೇಳೋದು ಎಲ್ಲೋ ಒಂದು ಕಡೆ ತಪ್ಪು. ಎಲ್ಲೋ ಒಂದು ಕಡೆ ಒಂದು ದಕ್ಷಿಣ ಭಾರತದವರು ಪ್ರತಿಯೊಬ್ಬರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹಕ್ಕಿದೆ. ನೀವು ಮಾಡುವಂತಿದ್ದೆ ರಾಷ್ಟ್ರೀಯ ಪಕ್ಷಗಳನ್ನ ಓಡಿಸಿ ಸ್ವಂತ ಪಕ್ಷವನ್ನು ಕಟ್ಟಿ ಕನ್ನಡಿಗರಿಗೆ ಇವತ್ತು ಏನು ಹೋರಾಟಗಳು ನಾವು ಮಾತಾಡ್ತಿದ್ರೆ ಹೋರಾಟ ಎಲ್ಲದಕ್ಕೂ ಹೋರಾಟ. ಒಂದು ಯಾವುದೇ ಒಂದು ನಾಡು ನುಡಿ ಸಂಸ್ಕೃತಿ ಭಾಷೆಗೋಸ್ಕರ ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕು. ಅದನ್ನೆಲ್ಲ ತೊಲಗಬೇಕು ಅಂದರೆ ನಮ್ಮ ಒಂದು ಕನ್ನಡಿಗರ ಪಕ್ಷ ಇಲ್ಲಿ ಒಂದು ರಾಜ್ಯದಲ್ಲಿ ತಲೆ ಎತ್ತಿ ನಿಂತ್ಕೋಬೇಕು. ಅದು ನೀವುಗಳು ಕಟ್ಟಿ ಕನ್ನಡಿಗರ ಒಂದು ಪಕ್ಷವಾಗದಂಥ ನೀವು ಕನ್ನಡಿಗರಿಗಾಗಿ ಇರುವಂಥ ಪಕ್ಷವನ್ನು ನೀವು ಇವತ್ತು ಕಟ್ಟಿ ಇವತ್ತು ಕನ್ನಡ ಪರ ಹೋರಾಟಗಾರರು ಅವತ್ತು ನಿಮ್ಮನ್ನ ನಾನು ಪ್ರಶಂಸಿಸ್ತೀನಿ. ಇವತ್ತು ಇಂಥ ಒಂದು ವ್ಯವಸ್ಥೆ ಇರುವಂಥದ್ದು ಬೇಕಾಗಿಲ್ಲ. ಇವತ್ತು ರಾಷ್ಟ್ರೀಯ ಗುಲಾಮಗಿರಿಗಳು ಇವತ್ತು ಹೊರ ರಾಜ್ಯಗಳಲ್ಲಿರುವಂಥದ್ದು ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿನೇ ಹೊರತು ಇಲ್ಲಿ ನಮ್ಗಳಿಗೆ ಆಗ್ತಿರುವಂಥ ಅನ್ಯಾಯ ಅವರವರ ಒಂದು ರಾಜಕೀಯದ ಬೇಳೆಗಳನ್ನ ಬೇಯಿಸ್ಕೊಂಡು ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ. ಅದನ್ನು ಧ್ವನಿ ಎತ್ತಿರುವಂಥ ಯಾರೂ ಇಲ್ಲ. ಇವತ್ತು ನಮ್ಮ ಒಂದು ಪಕ್ಷವನ್ನು ಕಟ್ಟಬೇಕಂತ ಹೇಳಿದ್ರೆ ಮುಂದೆ ಬನ್ನಿ. ನಾನು ಇಡೀ ರಾಜ್ಯದ ಜನತೆ ಪರವಾಗಿ ನಿಲ್ತೀನಿ, 7.5 ಕೋಟಿ ಜನತೆ ಪರವಾಗಿ ನಿಲ್ತೀನಿ. ಒಬ್ಬ ರೈತನ ಮಗ ಪ್ರಶಾಂತ್ ಕುಮಾರ್ ಮೇಲೆ ನಿಲ್ತೀನಿ. ನಿಮ್ಗಳ ಜವಾಬ್ದಾರಿನ ನಾನು ವಹಿಸ್ಕೋತೀನಿ ಅಂತ ಹೇಳ್ತಿದ್ದೀನಿ. ಮತ್ತು ಒಂದು ಬಾವುಟಕ್ಕೋಸ್ಕರ ಇಷ್ಟೊಂದು ಹರಸಾಹಸಗಳು ಬೇಕಾಗಿಲ್ಲ. ಮಾಡುವಂಥ ಹೋರಾಟಗಳಿಗೆ ಮಾಡಿ ಅದಕ್ಕೆ ನಿಮಗೆ ಜಯ ಸಿಗುತ್ತೆ. ಇಂಥ ಒಂದು ವ್ಯವಸ್ಥೆ ಬೇಡ. ಈ ರಾಷ್ಟ್ರೀಯ ಪಕ್ಷಗಳನ್ನ ತೊಲಗಿಸೋಣ. ಇಡೀ ಒಂದು ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯಕ್ಕೆ ಒಂದು ಕನ್ನಡಿಗರ ಒಂದು ಪಕ್ಷವನ್ನು ಕಟ್ಟೋಣ ಅಂತ ಹೇಳ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಉದ್ದೇಶ ಇಷ್ಟೇ, ಜನಸಾಮಾನ್ಯರಿಗೆ ಅರ್ಥ ಆಗಬೇಕು, ಜನಸಾಮಾನ್ಯರಿಗೆ ಏನಾಗ್ತಿದೆ ರಾಜ್ಯದಲ್ಲಿ ಪ್ರತಿಯೊಂದು ತಿಳಿಸ್ಬೇಕು ಅನ್ನೋದು ನನ್ನ ಒಂದು ವಿಡಿಯೋ ಉದ್ದೇಶ. ಅದರಿಂದ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಒಂದೇ ಮಾತರಂ.